ಚೀಮುಲ್ ಚುನಾವಣೆ, ಶಿಡ್ಲಘಟ್ಟ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಅಂತಿಮ ಘೋಷಣೆ. ಕೆ. ಮುತ್ತುಕದಹಳ್ಳಿ, ಆರ್. ಶ್ರೀನಿವಾಸರಾಮಯ್ಯ, ಬೆಳ್ಳೂಟಿ ಚೊಕ್ಕೇಗೌಡರಿಗೆ ಟಿಕೆಟ್. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ಚೀಮುಲ್ ನಿರ್ದೇಶಕರ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆಯಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕೃತ ಅಭ್ಯರ್ಥಿಗಳನ್ನು ಅಂತಿಮಗೊಳಿಸಿದೆ. 2 ನಿರ್ದೇಶಕ ಸ್ಥಾನಗಳಿಗೆ ಚೀಮುಲ್ನ ಮಾಜಿ ನಿರ್ದೇಶಕ ಕೆ. ಮುತ್ತುಕದಹಳ್ಳಿ, ಆರ್. ಶ್ರೀನಿವಾಸರಾಮಯ್ಯ ಹಾಗೂ ಬೆಳ್ಳೂಟಿ ಚೊಕ್ಕೇಗೌಡ ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಾಗಿ ಘೋಷಿಸಲಾಗಿದೆ. ಮಾಜಿ ಶಾಸಕ ವಿ. ಮುನಿಯಪ್ಪ ಅವರ ಅಂಡಿಗನಾಳದ ನಿವಾಸದಲ್ಲಿ ಮಂಗಳವಾರ ನಡೆದ ಕಾಂಗ್ರೆಸ್ ಮುಖಂಡರ ಮಹತ್ವದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇನ್ನು ಸಭೆಯ ಬಳಿಕ ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಎಂ. ಶಶಿಧರ್ ಮುನಿಯಪ್ಪ ಅವರು ಶ್ರೀನಿವಾಸರಾಮಯ್ಯ ಮತ್ತು ಚೊಕ್ಕೇಗೌಡ ಅವರ ಹೆಸರುಗಳನ್ನು ಅಧಿಕೃತವಾಗಿ ಪ್ರಕಟಿಸಿದರು. ಈ ಇಬ್ಬರು ಅಭ್ಯರ್ಥಿಗಳು ಜನವರಿ 21 ಬುಧವಾರ ಚೀಮುಲ್ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಚುನಾವಣೆಗೆ ಅಖಂಡ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷ ಹಾಗೂ ಹಿರಿಯ ಸಹಕಾರಿಯೂ ಆಗಿರುವ ಕೆ. ಗುಡಿಯಪ್ಪ ಹಾಗೂ ಯುವ ಮುಖಂಡ ಚಿಕ್ಕತೇಕಳ್ಳಿ ಪ್ರದೀಪ್ ಕುಮಾರ್ ಅವರು ಸಹ ಪ್ರಬಲ ಆಕಾಂಕ್ಷಿಗಳಾಗಿ ಕಾಣಿಸಿಕೊಂಡಿದ್ದರು. ಸಭೆಯಲ್ಲಿ ಹಾಜರಿದ್ದ ಕಾಂಗ್ರೆಸ್ ಮುಖಂಡರು ಮತ್ತು ಆಕಾಂಕ್ಷಿಗಳೊಂದಿಗೆ ದೀರ್ಘ ಚರ್ಚೆ ನಡೆಸಲಾಗಿದ್ದು, ಪ್ರಸ್ತುತ ರಾಜಕೀಯ ಪರಿಸ್ಥಿತಿ, ಸೋಲು ಗೆಲುವಿನ ಲೆಕ್ಕಾಚಾರ, ಪ್ರತಿಪಕ್ಷಗಳ ಅಭ್ಯರ್ಥಿಗಳ ಶಕ್ತಿ ಸಾಮರ್ಥ್ಯ, ಸಂಘಟನಾ ಬಲ ಸೇರಿದಂತೆ ಹಲವು ಅಂಶಗಳ ಕುರಿತು ಸಮಗ್ರವಾಗಿ ಚರ್ಚಿಸಲಾಯಿತು. ಚರ್ಚೆಯ ನಂತರ ಪಕ್ಷದ ಒಗ್ಗಟ್ಟು ಮತ್ತು ಚುನಾವಣೆಯ ಗೆಲುವನ್ನು ಗಮನದಲ್ಲಿಟ್ಟುಕೊಂಡು ಕೆ. ಗುಡಿಯಪ್ಪ ಹಾಗೂ ಪ್ರದೀಪ್ ಕುಮಾರ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿಯುವುದಾಗಿ ಘೋಷಿಸಿದರು. ಇದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಜಂಗಮಕೋಟೆ ಕ್ಷೇತ್ರಕ್ಕೆ ಆರ್. ಶ್ರೀನಿವಾಸರಾಮಯ್ಯ ಮತ್ತು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಚೊಕ್ಕೇಗೌಡ ಅವರ ಸ್ಪರ್ಧೆಗೆ ಸಂಪೂರ್ಣ ಬೆಂಬಲ ವ್ಯಕ್ತವಾಯಿತು. ಇನ್ನು ಸಭೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಪುಟ್ಟು ಆಂಜಿನಪ್ಪ, ರಾಯಪ್ಪನಹಳ್ಳಿ ಅಶ್ವಥ್ ನಾರಾಯಣ ರೆಡ್ಡಿ, ಎನ್. ಮುನಿಯಪ್ಪ, ನಿರಂಜನ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಎಲ್ಲರೂ ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುವ ಮೂಲಕ ಚೀಮುಲ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಜಯಶೀಲರನ್ನಾಗಿ ಮಾಡಬೇಕು ಎಂದು ನಿರ್ಣಯಿಸಲಾಯಿತು. ಇನ್ನು ಚೀಮುಲ್ ಚುನಾವಣೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಫಲಿತಾಂಶ ಬಹಳ ಮಹತ್ವದ್ದಾಗಿರುವ ಹಿನ್ನೆಲೆ ಈ ಅಭ್ಯರ್ಥಿಗಳ ಆಯ್ಕೆ ಕಾಂಗ್ರೆಸ್ ಪಕ್ಷದ ಸಂಘಟನಾ ಬಲವನ್ನು ಮತ್ತಷ್ಟು ಗಟ್ಟಿಗೊಳಿಸುವುದಾಗಿ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ನಡೆಯುತ್ತಿದೆ. ಜಂಗಮಕೋಟೆ ಕ್ಷೇತ್ರಕ್ಕೆ ನನ್ನ ಅಭ್ಯರ್ಥಿಯಾಗಿ ನಿಲ್ಲೋದಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮತ್ತೆ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ನಮ್ಮ ಆನೂರಿನ ಚೊಕ್ಕೇಗೌಡರು, ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರು, ಅವರು ಕೂಡ ಒಂದು ನಮ್ಮ ಪಕ್ಷದ ಪರವಾಗಿ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ಒಂದು ಅನುಮತಿ ಕೊಟ್ಟಿರೋದ್ರಿಂದ ನಾವು ನಮ್ಮೆಲ್ಲ ಮುಖಂಡರು, ನಮ್ಮೆಲ್ಲ ಹಾಲು ಉತ್ಪಾದಕ ಸಂಘದ ಪ್ರತಿನಿಧಿಗಳನ್ನು ನಾಳೆ ಆಹ್ವಾನಿಸಿ ಅರ್ಜಿ ಹಾಕುವಂಥ ಕೆಲಸನ ನಾಳೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ಇವತ್ತು ಇಲ್ಲಿ ಸೇರಿ ತೀರ್ಮಾನವನ್ನು ಮಾಡಿದ್ದಾರೆ. ಅದರ ಪ್ರಕಾರ ನಾಳೆ ಅರ್ಜಿ ಹಾಕುವಂಥ ಕೆಲಸ ಮಾಡ್ತಾಯಿದ್ದೀವಿ. ಶಿಡ್ಲಘಟ್ಟ ಕ್ಷೇತ್ರದ ಮಧ್ಯದಲ್ಲಿದ್ದೀವಿ. ನಾವು ಬೆಳ್ಳೂಟಿ ಜಿ. ಕೆ. ಚೊಕ್ಕೇಗೌಡ ಅಂತ ನನ್ನನ್ನು ಪಕ್ಷದ ವತಿಯಿಂದ ಗುರುತಿಸಿ ನನಗೆ ಶಶಿಧರ್ ಮುನಿಯಪ್ಪನವರು ಹಾಗೂ ಪುಟ್ಟ ಆಂಜಿನಪ್ಪನವ್ರ ಕಡೆಯಿಂದ ನನಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ನೀವೆಲ್ಲ ಸೇರಿ ನನ್ನನ್ನು ಮತದಾರ ಬಂಧುಗಳಿಂದ ನನ್ನನ್ನು ಗೆಲ್ಲಿಸಿಕೊಡಬೇಕಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ತೀರ್ಮಾನ ನಮ್ಗೆ ಕೊಟ್ಟಿದೆ. ಅದನ್ನು ನಾವು ಕ್ಲೀನಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿವೆ. ನಾವು ಪ್ರದೀಪ್ ಅಣ್ಣವರು ನಮಗೆ ಸಹಾಯ ಮಾಡಿದ್ದಾರೆ, ಅವ್ರು ಬಿಟ್ಕೊಟ್ಟಿದ್ದಾರೆ ನಮಗೆ. ಅವರಿಂದ ನಮಗೆ ಪಕ್ಷದಿಂದ ಸಹ ಎಲ್ಲ ಡೆಲಿಗೇಟ್ಸು ಎಲ್ಲರೂ ನನಗೆ ಹೇಳಿದ್ದಾರೆ. ಬಟ್ ನಾವು ಪಕ್ಷನ ಮುಂದೆ ತಗೊಳ್ಳುವಂಥ ಕೆಲಸ ಮಾಡ್ತೀವಿ. ಸರ್, ಪಕ್ಷ ಏನು ಸೂಚಿಸುತ್ತೋ, ಪಕ್ಷದಲ್ಲಿ ಏನು ಸೂಚಿಸುತ್ತೋ ಅದು ಮಾಡೋಕ್ಕೆ ನಾವು ರೆಡಿ ಇರ್ತೀವಿ. ಪಕ್ಷದಲ್ಲಿ ಏನಪ್ಪ ಎಲ್ಲ ಪಕ್ಷದ ಅಡಿಯಲ್ಲೇ ಆಗಬೇಕು ಕೆಲಸ. ಒಂದು ಸಹಮತದಿಂದ ಎಲ್ಲರೂ ಒಂದು ಒಪಿನಿಯನ್ ತಗೊಂಡು ನಾವು ಕೊನೆಗೆ ನಮ್ಮ ಚೊಕ್ಕೇಗೌಡರ ವಿಚಾರದಲ್ಲಿ ನಾವು ಫೈನಲ್ ಮಾಡಬೇಕಾದ್ರೆ ಸುಮಾರು ಹೊತ್ತು ಡಿಸಿಷನ್ ಆಯಿತು. ಎಲ್ಲ ಒಂದು ಆಸ್ಪೆಕ್ಟ್ಸ್ ನಾವು ಕನ್ಸಿಡರ್ ಮಾಡಿ ಮತ್ತು ಕೊನೆಗೆ ನಾವು ಫೈನಲ್ ಮಾಡಿದ್ವಿ. ನಾಳೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀವಿ, ನಾಮಿನೇಷನ್ ಹಾಕ್ತಾಯಿದ್ವಿ. ನಾಳಿದ್ದು ಅಧಿಕೃತವಾಗಿ ನಾಳಿದ್ದು 2 ದಿನದಲ್ಲಿ ನಾವು ನಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ ಯಾವ ಟೈಮಲ್ಲಿ ಅಂತ. ಅದಕ್ಕೆ ತಕ್ಕಂಗೆ ನಾವು ಇಬ್ಬರದ್ದು ಒಂದೇ ಸತಿ ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ನಾವು ಡಿಸೈಡ್ ಮಾಡ್ತೀವಿ. ಒಂದು ಕಡೆ ಶ್ರೀನಿವಾಸ್ ಅವರು ಇರ್ತಾರೆ, ಇನ್ನೊಂದು ಕಡೆ ಚೊಕ್ಕೇಗೌಡರು ಇರ್ತಾರೆ. ಪ್ರದೀಪ್ ಅವರು ಕೂಡ ತುಂಬ ಸಹಾನುಭಾವದಿಂದ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ನಾನು ಪ್ರದೀಪ್ಗೂ ಕೂಡ ಆಭಾರಿಯಾಗಿರ್ತೀನಿ. ನಾವೆಲ್ಲರೂ ಕೂಡ ಇಲ್ಲಿ ಯಾವುದೇ ಒಂದು ಬಣ್ಣ ಅಂತ ನಾವು ಅನ್ಕೊಂಡಿಲ್ಲ, ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಕೂತಿದ್ದೀವಿ. ಯಾರು ಈ ಥರ ಕ್ಯಾಂಡಿಡೇಟ್ ಆ ಥರ ಕ್ಯಾಂಡಿಡೇಟ್ ಅಂತ ನಾವು ಯಾರನ್ನು ಕೂಡ ನಾವು ಬಿಂಬಿಸದೆ ನಾವು ಫೈನಲ್ ಮಾಡಬೇಕಂತ ಹೇಳ್ತೀವಿ. ಹಾಗಾಗಿ ತಮ್ಮ ಸಹಕಾರ ನಾವು ಕೊಡ್ತೀವಿ. ಏನಂದರೆ ನಾವು ಎಲೆಕ್ಷನ್ಸ್ಗೆ ಹೋಗ್ಬೇಕಾದ್ರೆ ತುಂಬ ಮುತುವರ್ಜಿ ವಹಿಸಿ ತುಂಬ
ಏನಂತಾರೆ ಎಲ್ಲರೂ ಜವಾಬ್ದಾರಿ ತಗೊಂಡು ಎಲೆಕ್ಷನ್ಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಸುಮ್ಮನೆ ಬೇಜವಾಬ್ದಾರಿಯಾಗಿ ಹೋದರೆ ಏನು ಪ್ರಯೋಜನ ಆಗೋದಿಲ್ಲ. ನಮ್ಮಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಡೆಲಿಗೇಟ್ಸ್ನ ರಿಕ್ವೆಸ್ಟ್ ಮಾಡೋದೇನೆಂದರೆ ತುಂಬ ನಿಮ್ಗೆ ಗೊತ್ತಿರೋಂಥ ಕಾಂಟ್ಯಾಕ್ಟ್ ನೀವು ಮೀಟ್ ಮಾಡಿ ನೀವು ಮಾತಾಡೋದು ಇವೆಲ್ಲ ನೀವು ಜವಾಬ್ದಾರಿ ತಗೊಂಡು ನಾವು ಸೊ ಇದು ನಮ್ಮ ಡೆಲಿಗೇಟ್ಸ್ ಎಲ್ಲರೂ ನಾವು ಮಾತಾಡಿ ಅವ್ರಿಗೆಲ್ಲರಿಗೂ ಜವಾಬ್ದಾರಿ ಒಪ್ಪಿಸಿದ್ವಿ ಕೂಡ. ಮತ್ತು ಈ ಕಡೆಗೆ ಗುಡೇಪಣ್ಣಂದು ಕೂಡ ನಾವು ಮಾತಾಡಿ ಅವ್ರದ್ದು ಕೂಡ ನಾವು, ಯಾಕಂದರೆ ಅವರು ಕೂಡ ಸಹಾನುಭೂತಿಯಿಂದ ಒಪ್ಕೊಂಡು ಶ್ರೀನಿವಾಸ್ ಅವ್ರಿಗೆ ಆಶೀರ್ವಾದ ಮಾಡಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಗುಡೇಪಣ್ಣನ ಕೂಡ ಆಭಾರಿಯಾಗಿರ್ತೀನಿ. ಸೊ ಅವರು ಕೂಡ ಬರ್ತಾರೆ, ನಾಮಿನೇಷನ್ ಹಾಕೋ ಟೈಮಲ್ಲಿ ಅವರು ಕೂಡ ಬರ್ತಾರೆ. ನಾವು ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗ್ತೀವಿ ನಾವು. ಸೊ ಹಾಗಾಗಿ ಇವತ್ತೆಲ್ಲ ನಮಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ನಾನು ಧನ್ಯವಾದ ಹೇಳ್ತಾ, ತಮ್ಮ ಕೋಆಪ್ರೇಷನ್ನು ಮತ್ತು ಇನ್ನೂ ಕೋಆರ್ಡಿನೇಷನ್ ಏನಿದೆಯೋ ಎಲ್ಲ ನಿಮ್ಮ ಸಹಕಾರ ನಾವು ನಮ್ಮ ಪಾರ್ಟಿಗೆ ಎಕ್ಸ್ಪೆಕ್ಟ್ ಮಾಡಿ ಪಾರ್ಟಿನ ವೃದ್ಧಿ ಮಾಡೋಣ ದಯವಿಟ್ಟು. ಯಾಕಂದರೆ ಡಿವೈಡ್ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇರ್ತಾರೆ. ನೀವು ಅದನ್ನು ಯಾರು ತಲೆಗೆ ಹಾಕೊಂತೀರ, ಎಲ್ಲರೂ ಒಂದೇ ಅನ್ನೋ ಥರ ಒಂದು ಭಾವನೆ ಇಟ್ಕೊಳ್ಳಿ. ಕಿತ್ತಾಡಿದ್ರೆ ನಾವು ಕಿತ್ತಾಡ್ಕೊಂತೀವಿ, ನೀವು ಯಾಕೆ ಕಿತ್ತಾಡಬೇಕು? ದಯವಿಟ್ಟು ನೀವು ಅದು ಮಾಡೋಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಒಂದೇ. ನೀವು ಆ ಥರ ಬಂದರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಕೂತ್ಕೊಂಡು ಅಲ್ಲಲ್ಲೇ ಸಾರ್ಟ್ ಔಟ್ ಮಾಡೋಣ. ಈ ಒಂದು ಎಲೆಕ್ಷನ್ ಏನಿದೆಯೋ ಅವ್ರಿಗೆ ನಮ್ಮ ಪಾರ್ಟಿಗೆ ಗೌರವ ತರೋಂಥ ಒಂದು ಎಲೆಕ್ಷನ್ನು ನೀವೆಲ್ಲರೂ ತುಂಬ ಮುತುವರ್ಜಿಯಿಂದ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜಿಲ್ಲೆಯಲ್ಲಿ ನಾವು ಸಾಕಷ್ಟು ಸಭೆಗಳನ್ನ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಮಾನ್ಯ ಮಾಜಿ ಸಚಿವರು ವಿ ಮುನಿಯಪ್ಪಣ್ಣವರ ಒಂದು ಸ್ವಗೃಹದಲ್ಲಿ ಅವರ ಆಶೀರ್ವಾದದಿಂದ ಅವರ ಸರ್ಕಾರದಿಂದ ಶಶಿಧರ್ ಮುನಿಯಪ್ಪಣ್ಣವರು ಮತ್ತು ಎಲ್ಲ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಎಲ್ಲ ಆಲ್ ಇಂಡಿಯಾ ಡೆಲಿಗೇಟ್ ತಗೊಂಡಿರೋಂಥ ಅಧ್ಯಕ್ಷರು, ನಿರ್ದೇಶಕರು ಎಲ್ಲರೂ ಸೇರಿ ಇವತ್ತು ಒಂದು ಒಮ್ಮತ ತೀರ್ಮಾನಕ್ಕೆ ಬರೋಂಥ ಒಂದು ಒಳ್ಳೆಯ ಸುಸಂದರ್ಭಕ್ಕೆ ನಾವು ತಲುಪಿರ್ತೀವಿ. ಭಾಳಷ್ಟು ಚರ್ಚೆಗಳಾಯಿತು, ಭಾಳಷ್ಟು ಅವಕಾಶಗಳನ್ನು ಕೇಳ್ಕೊಂಡಿದ್ರು. ಅವನ್ನೆಲ್ಲರೂ ಸಹ ವಿಶ್ವಾಸ ತಗೊಳ್ಳೋಂಥದ್ದು. ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಒಂದು ಪಕ್ಷದಲ್ಲಿ ಪ್ರಾತಿನಿಧ್ಯ ಕೊಟ್ಟು ಮುಂಬರುವ ಅವಕಾಶಗಳಂತ ಬಂದಾಗ ಅವನ್ನೆಲ್ಲ ಗಣನೆಗೆ ತಗೊಳ್ಳೋಂಥದ್ದು. ಮತ್ತು ವಿಶೇಷವಾಗಿ ಈಗ ಶಿಡ್ಲಘಟ್ಟ ಕ್ಷೇತ್ರದಿಂದ ಪ್ರದೀಪ್ ಅವರು ಭಾಳಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾಯಿದ್ರು, ಭಾಳ ಆಕ್ಟಿವ್ ಆಗಿ ಗುರುತಿಸ್ಕೊಂಡಿದ್ರು. ಕಾರಣಾಂತರಗಳಿಂದ ಅವ್ರನ್ನ ಒಂದು ಚುನಾವಣಾ ಅಭ್ಯರ್ಥಿಯಾಗಿ ಚೊಕ್ಕೇಗೌಡರು ಅವರು ಅಂತ ಬಂದಾಗ ಅವರು ಸಂತೋಷದಿಂದ ಚೊಕ್ಕೇಗೌಡರಿಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಒಂದು ಹಿಂದಕ್ಕೆ ಸರ್ಕೊಂಡು ಅವ್ರ ಹಿಂದೆ ನಿಂತು ಕೆಲಸ ಮಾಡಿ ನಾನು ಗೆಲ್ಲಿಸ್ತೀನಿ ಅಂತೇಳಿ ಒಂದು ಪಣ ತೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಮುಖಂಡರ ಪರವಾಗಿ ಪ್ರದೀಪ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜೊತೆಗೆ ನಮಗೆ ಜಂಗಮಕೋಟೆ ಭಾಗದಿಂದನೂ ಸಹ ಈಗ ಮುತ್ತುಗಳ್ಳಿ ಸೀನಣ್ಣ ಅವರು ಸಹ ಆಕಾಂಕ್ಷಿಗಳಿದ್ದರು. ಹಿರಿಯರು, ಸಹಕಾರ ರತ್ನ ನಮ್ಮ ಗುಡಿಯಪ್ಪಣ್ಣವರು ಸಹ ಆಕಾಂಕ್ಷಿಗಳಾಗಿದ್ದರು. ಅಲ್ಲಿ ಗುಡಿಯಪ್ಪಣ್ಣವರು ಸಹ ಪ್ರಬಲವಾಗಿ ಈ ಬಾರಿ ನನಗೆ ಬೇಕು ಅನ್ನೋದನ್ನು ಕೇಳ್ತಿದ್ರು. ಅವರು ಸಹ ಮನಸ್ಸು ಬದಲಾಯಿಸಿಕೊಂಡು ಶ್ರೀರಣ್ಣವರು, ಗುಡಿಯಪ್ಪಣ್ಣವರು ಮತ್ತು ನಮ್ಮೆಲ್ಲ ಸೀನಿಯರ್ ಲೀಡರ್ಸು ಕೂತ್ಕೊಂಡು ಚರ್ಚೆ ಮಾಡಿ ಅಲ್ಲಿ ಒಮ್ಮತದ ಅಭ್ಯರ್ಥಿ ಬರೋದಕ್ಕೆ ಒಂದು ಪ್ರಯತ್ನ ಮಾಡಿ ಸಹಕಾರ ಮಾಡಿರ್ತಾರೆ. ಈಗ ಅಲ್ಲಿ ಶ್ರೀನಿವಾಸ ರಾಮಯ್ಯ ಅವರು ಅಭ್ಯರ್ಥಿ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಗುಡಿಯಪ್ಪಣ್ಣವ್ರು ಹಿರಿಯಿದ್ರು ಸಹ ಅವ್ರಿಗೆ ಯುವಕರಿಗೆ ಅವಕಾಶ ಮಾಡಿಕೊಟ್ರು ಅನ್ನೋ ಒಂದು ನಮಗೂ ಸಹ ಖುಷಿ ಆಯಿತು. ಎಲ್ಲರೂ ಪರವಾಗಿ ಅವ್ರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಇಲ್ಲಿ ಯಾವುದು ಗುಂಪು, ಇಲ್ಲಿ ಎಲ್ಲ ಒಂದೇ ಗುಂಪೇ, ಹುಟ್ಟುವವ್ರ ಗುಂಪಾಗಲಿ ಇಲ್ಲ ಇನ್ನೊಬ್ಬರ ಗುಂಪಾಗಲಿ ಶಶಿಯಣ್ಣನ ಗುಂಪಾಗಲಿ ಇಲ್ಲ, ಎಲ್ಲ ಕಾಂಗ್ರೆಸ್ ಗುಂಪು. ನಮ್ಮೆಲ್ಲರ ಉದ್ದೇಶ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಶ್ರೀನಿವಾಸ ರಾಮಯ್ಯನವರು ಗೆಲ್ಲಬೇಕು, ಚೊಕ್ಕೇಗೌಡರು ಗೆಲ್ಲಬೇಕು. ನಮಗೆ ಇನ್ನೂ ಒಂದಷ್ಟು ಮತಗಳು ಬೇರೆ ಬಾಗೇಪಲ್ಲಿ ಗುಡಿಬಂಡೆಗೆ ಹೋಗ್ತಾರೆ, ಅಲ್ಲೂ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಬೇಕು. ಹಿತ್ತಲನೆರಪು ಭಾಗದಿಂದ ಶೇಖರ್ ಅವರು ನಿಂತಿದ್ದಾರೆ, ಅವರು ಗೆಲ್ಲಂಥದ್ದಾಗಬೇಕು. ಮತ್ತು ಮಹಿಳಾ ಅಭ್ಯರ್ಥಿಯಾಗಿ ಸುಮಾ ರವಿ ಅವರು ನಿಂತಿರ್ತಾರೆ, ಅವರು ಸಹ ಗೆಲ್ಲಂಥದ್ದಾಗಬೇಕು. ಗೆಲ್ಲೋದಕ್ಕೆ ನಮ್ಮೆಲ್ಲ ಮುಖಂಡರು ಸಹಕಾರ, ಒಗ್ಗಟ್ಟು, ಪ್ರಯತ್ನ ಭಾಳ ಮುಖ್ಯ. ಎಲ್ಲರೂ ಅನ್ಯೋನ್ಯವಾಗಿ ಸ್ಪಂದಿಸ್ತಾರೆ. ಈ ಚುನಾವಣೆಯಲ್ಲಿ ಒಳ್ಳೆ ಫಲಿತಾಂಶ ಬರ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸಹ ಒಗ್ಗೂಡಿ ಕೆಲಸ ಮಾಡ್ತಾ ಇರೋದು ಸಂತೋಷ ತಂದಿದೆ. ಹಂಗಾಗಿ ನಾಳೆ ಏನು ಅಭ್ಯರ್ಥಿ ನಾಮಪತ್ರ ಸಲ್ಲಿಸೋಂಥದ್ದು ಸಮಯ ಮತ್ತು ಈ ಎಲ್ಲರೂ ಇಲ್ಲಿ ವಿ ಮುನಿಯಪ್ಪಣ್ಣ ಮನೆ ಹತ್ರನೇ ಸೇರ್ಕೊಳ್ಳೋಂಥದ್ದು. ಅದಕ್ಕೆ ಶಿಡ್ಲಘಟ್ಟ ಕ್ಷೇತ್ರದಿಂದ ನಮ್ಮ ಪ್ರದೀಪ್ ಅವರು ಸ್ವಲ್ಪ ಜವಾಬ್ದಾರಿ ತೊಗೊಂಡು, ಇನ್ನು ನಮ್ಮ ಮುಖಂಡರು ಎಲ್ಲ ಜವಾಬ್ದಾರಿ ತೊಗೊಂಡಿದ್ದಾರೆ. ಎಲ್ಲ ಡೆಲಿಗೇಟ್ಸ್ಗೆ ಮುಖಂಡರಿಗೆ ಹೇಳ್ಕೊಳ್ಳೋಂಥದ್ದು, ಚೊಕ್ಕೇಗೌಡರನ್ನ ಜೊತೆಲಿ ತೊಗೊಂಡು ಹೋಗುವಂಥದ್ದು ಜವಾಬ್ದಾರಿ. ಇನ್ನು ಶ್ರೀನಿವಾಸ ರಾಮಯ್ಯ ಅವರು ಅಲ್ಲಿನ ಭಾಗದಿಂದ ಅವರು ಜವಾಬ್ದಾರಿ ತೊಗೊಂಡೆಲ್ಲ ಹೇಳ್ಕೊಳ್ಳೋಂಥದ್ದಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಮುಖಂಡರು ಸೇರಿ ನಾಳೆ ನಾಮಪತ್ರ ಸಲ್ಲಿಸಿ ಒಂದು ಚುನಾವಣೆ ಹೋರಾಟ ಮಾಡೋಣ ಅಂತ ಸಂದರ್ಭದಲ್ಲಿ ಹೇಳಿ
ಎಲ್ಲರೂ ಸಹಕಾರ ಕೊಟ್ಟಂಥ ನಮ್ಮ ಮುಖಂಡರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜಂಗಮಕೋಟೆಯಿಂದ ಶ್ರೀನಿವಾಸ್ ಅವರು ಉಮೇದುವಾರಿಕೆ ಸಲ್ಲಿಸ್ತಾ ಇದ್ದಾರೆ. ಅವರು ಫೈನಲ್ ಆಗಿದೆ ಅವ್ರ ಲಿಸ್ಟು. ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಅವರು ನಿಂತ್ಕೋತಾ ಇದ್ದಾರೆ. ಶಿಡ್ಲಘಟ್ಟ ಕಾನ್ಸ್ಟಿಟ್ಯೂನ್ಸಿಯಿಂದ ಚೊಕ್ಕೇಗೌಡರು ಅಧಿಕೃತ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಿ ನಾವು ಎಲೆಕ್ಷನ್ ನಡೆಸ್ತಾರೆ. ಎಲ್ಲರೂ ಒಂದೇ ಒಮ್ಮತವಾದಂಥ ತೀರ್ಮಾನದಿಂದ ಇಲ್ಲಿ ಯಾರೂ ಪಕ್ಷ ಭೇದ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಗುಂಪು ಯಾವುದೂ ಇಲ್ಲ. ಇಲ್ಲೆಲ್ಲರೂ ಸೇರಿ ಎಲೆಕ್ಷನ್ ನಡೆಸ್ತೀವಿ. ಈ ಸತಿ ಶತಾಯಗತಾಯ ಕಾಂಗ್ರೆಸ್ಸಿನ ಗೆಲ್ಸ್ಕೊಂಡ್ಬರ್ತಕ್ಕಂಥ ಜವಾಬ್ದಾರಿ ಎಲ್ಲ ತಗೊಂಡಿದ್ವಿ.